ನಮಸ್ಕಾರ ಸ್ನೇಹಿತರೆ, ಸಗಸಂತುಚಾಗೆ ಸ್ವಾಗತ. ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಯಾವ ಜಾಬ್ ಅಪ್ಡೇಟ್ ಇದು ಅಂದ್ರೆ KSFES ಅಗ್ನಿಶಾಮಕ ಇಲಾಖೆಯಿಂದ ಬಂದಿರೋ ನೋಟಿಫಿಕೇಶನ್ ಆಯ್ತಾ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಸಂಬಳ ಎಷ್ಟಿರುತ್ತೆ, ವಯೋಮಿತಿ ಏನು, ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಅಪ್ಲೈ ಮಾಡ್ಬೋದಾ, ಏನೇನೋ ಟೆಸ್ಟ್ಗಳು ಇಟ್ಟಿರ್ತಾರೆ ಅಂದ್ರು, ಫಿಸಿಕಲ್ ಟೆಸ್ಟ್ ಇರುತ್ತೆ, ಎಲ್ಲ ಮಾಹಿತಿ ವಿಡಿಯೋಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಂಕ್ಷಿಪ್ತವಾದ ವಿವರಣೆ ಇದರಲ್ಲಿ ಇರುತ್ತೆ ಹಾಗೂ ತುಂಬಾ ಈಸಿಯಾಗಿ ಅರ್ಥ ಆಗಂಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಬೇರೆಯವ್ರ ತರ ಅಲ್ದಲೆ ಜಾಸ್ತಿ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ದಂಗೆ ಆದಷ್ಟು ಫಾಸ್ಟ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಗ್ನಿಶಾಮಕ ಇಲಾಖೆಯಿಂದ ಜಾಬ್ ಕಾಲ್ ಫಾರ್ ಆಗಿದೆ. ಇದನ್ನ KSFES ರಿಕ್ರೂಟ್ಮೆಂಟ್ ಅಂತಾನು ಕೂಡ ಕರೀತಾರೆ. ಆಲ್ ಓವರ್ ಕರ್ನಾಟಕ ರಿಕ್ರೂಟ್ಮೆಂಟ್ ನಡೀತಾ ಇದೆ. 975 ಪ್ಲಸ್ 1520 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ತುಂಬಾ ಜಾಸ್ತಿ ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ ಅಂತ ಹೇಳಿದ್ರು. 62,000ವರೆಗೂ ಸಂಬಳ ಇರುತ್ತೆ. ಜಾಬ್ಗಳು ಯಾವ್ಯಾವ ಇರುತ್ತೆ ಅಂದ್ರೆ ಅಗ್ನಿಶಾಮಕ ಇಲಾಖೆ ಇರುತ್ತೆ, ಅಗ್ನಿಶಾಮಕ ಠಾಣಾಧಿಕಾರಿ ಆಯ್ತಾ, ಚಾಲಕ ತಂತ್ರಜ್ಞ, ಅಗ್ನಿಶಾಮಕ ಇಂಜಿನ್ ಡ್ರೈವರ್, ಅಗ್ನಿಶಾಮಕ ಸಹಾಯಕ, ಇದೆಲ್ಲ ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಒಂದು ಒಳ್ಳೆ ಸಂಬಳ ಕೂಡ ಸಿಗುತ್ತೆ ಅಗ್ನಿಶಾಮಕ ದಳದಲ್ಲಿ. ಪೊಲೀಸ್ಗೆ ಏನ್ ಸಂಬಳ ಇರುತ್ತೆ ಅದಕ್ಕಿಂತ ಒಂದು ಕೈ ಮೇಲೆ ಸಂಬಳ ಕೂಡ ಅಗ್ನಿಶಾಮಕದವ್ರು ತಗೋತಾರೆ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಅವರು. ಲಾಯರ್, ಪೊಲೀಸ್ ಎಲ್ಲ ಇದ್ದಂಗೆ ಅಗ್ನಿಶಾಮಕ ಇಲಾಖೆಯವರು ತುಂಬಾ ಇಂಪಾರ್ಟೆಂಟ್ ಆಗಿರೋಕ್ಕೋಸ್ಕರ ಏನೇನು ಟೆಸ್ಟ್ ಇರುತ್ತೆ ಅಂತಂದ್ರೆ ಫಿಸಿಕಲ್ ಎಕ್ಸಾಮು, ರಿಟರ್ನ್ ಎಕ್ಸಾಮು, ಡ್ರೈವಿಂಗ್ ಟೆಸ್ಟ್ ಕೂಡ ಇರುತ್ತೆ. ಡ್ರೈವಿಂಗ್ ಟೆಸ್ಟ್ ಹೆವಿ ವೆಹಿಕಲ್ ಡ್ರೈವಿಂಗ್ ಟೆಸ್ಟ್ ಕೂಡ ಇದರಲ್ಲಿ ಇರುತ್ತೆ. ಹಾಗೂ ಏನಂದ್ರೆ ಇಂಟರ್ವ್ಯೂ ಕೂಡ ಪ್ರೊಸೀಜರ್ ಇರುತ್ತೆ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ. 10ನೇ ಕ್ಲಾಸು 12ನೇ ಕ್ಲಾಸು ಓದಿರೋರು, ಡಿಗ್ರಿ, ಇವು ಮೂರಕ್ಕೂ ಕೂಡ ಕಾಲ್ ಫಾರ್ ಆಗಿದೆ. ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಕಾಲ್ ಫಾರ್ ಆಗಿದೆ, ಹೆಣ್ಮಕ್ಳಿಗೆ ಇದಿಲ್ಲ. KSFES.karnataka.gov.in ಈ ವೆಬ್ಸೈಟ್ ಹೋದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸ್ನೇಹಿತರೆ, ನೋಟಿಫಿಕೇಶನ್ ಡೀಟೇಲ್ಸ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ವೆಬ್ಸೈಟ್ ಡೀಟೇಲ್ಸ್ ಬರ್ಕೊಂಬಿಡಿ, www.KSFES.karnataka.gov.in ಇಲ್ಲಿ ವೆಬ್ಸೈಟ್ಗೆ ಹೋಗಿ ನಿಮ್ಗೆ ಸಂಪೂರ್ಣವಾದ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಅಧಿಸೂಚನೆ ಇರ್ಬೋದು, ಯಾವಾಗ ಜಾಬ್ ಕಾಲ್ ಆಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ ಆಯ್ತಾ. 2025 ಫೆಬ್ರವರಿಲಿ ಅರ್ಜಿನ ಸ್ಟಾರ್ಟ್ ಮಾಡ್ತಾರೆ ಕಾಲ್ ಫಾರ್ ಆಗಲು. ಮಿನಿಮಮ್ ಹೈಟ್ ಕೂಡ ಕೇಳ್ತಾರೆ. ಹೈಟ್ ಇಷ್ಟು ಇರಲೇಬೇಕು ಅಂತ ಇದೆ. 165 170 ಸೆಂಟಿಮೀಟರ್ ನಿಮ್ಮ ಹೈಟ್ ಇರಬೇಕು. ನೀವು ಹುಡುಗರು ಎದೆ ಬಂದ್ಬಿಟ್ಟು ನಿಮ್ಗೆ ಅಂದ್ರು ವಿಸ್ತರಿಸಿದಾಗ ಅಂದ್ರೆ ಎದೆ ಉಬ್ಸಿದಾಗ 86 ಸೆಂಟಿಮೀಟರ್ ಇರಬೇಕು. ಎದೆ ಇಳಿಸಿದಾಗ ನೋಡಿ 76 ಸೆಂಟಿಮೀಟರ್ ಇರಬೇಕು ಎದೆ ಅಳಿತೆ. ಹಾಗೂ ಫಿಸಿಕಲ್ ಟೆಸ್ಟ್ ಏನೇನು ಇರುತ್ತೆ ಅಂದ್ರೆ 100 ಮೀಟರ್ ರೇಸಿಂಗು, 800 ಮೀಟರ್ ರೇಸಿಂಗು ಹಾಗೂ 1600 ಮೀಟರ್ ರೇಸಿಂಗು. ಇದೆಲ್ಲದಕ್ಕೂ ರೇಸ್ ಅಲ್ಲ ಸಾರಿ, ರನ್ನಿಂಗ್. ಈ ರನ್ನಿಂಗಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ. ನೀವು ರನ್ನಿಂಗ್ ಚೆನ್ನಾಗಿ ಯಾರು ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್, ಅದ್ರ ಮಿನಿಮಮ್ ಬೇಕೇ ಬೇಕು. ಇಷ್ಟು ಸೆಕೆಂಡ್ಸ್ ಅಲ್ಲಿ ಓಡಬೇಕು ಅಂತ ಇರುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ಗಿಂತ ಈ 100 ಜನ ಬಿಡ್ತಾರೆ ಅಂದ್ರೆ ಇಷ್ಟು ಸೆಕೆಂಡ್ಸ್ ಅಲ್ಲಿ ಓಡಬೇಕು ಅಂತ. 100 ಮೀಟರ್ಸ್ ಒಂದು, 800 ಮೀಟರ್ಸ್ ಒಂದು ರನ್ನಿಂಗ್ಗೆ, 1600 ಮೀಟರ್ ರನ್ನಿಂಗ್ಗೆ ಈ ತರ ಇರುತ್ತೆ ಆಯ್ತಾ. ಫಿಸಿಕಲ್ ಎಕ್ಸಾಮು, ರಿಟರ್ನ್ ಎಕ್ಸಾಮು, ಡ್ರೈವಿಂಗ್ ಟೆಸ್ಟ್, ಇಂಟರ್ವ್ಯೂ ಕೂಡ ಇರುತ್ತೆ. ಸಂದರ್ಶನ ಇಂಟರ್ವ್ಯೂ ಅಂದ್ರೆ, ಹಾಗೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಅಲ್ಲಿ ಗೊತ್ತಲ್ಲ, ಆಧಾರ್ ಕಾರ್ಡು, ನಿಮ್ಮ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ನಿಮ್ದೇಂದ್ರು OBC ದೇಂದ್ರು ಇದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೇಳಬಹುದು. ಇದೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಎಲ್ಲಗೂ ಬೇಕು. ಪಾಸ್ಪೋರ್ಟ್ ಸೈಜ್ ಒಂದು 5 ಫೋಟೋ ಇಟ್ಕೊಂಡು ಹೋಗಿ, ಇದೆಲ್ಲ ಮಿನಿಮಲ್ ಬೇಕೇ ಬೇಕ್ರಿ ಆಯ್ತಾ. ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ಗೆ ಫೆಬ್ರವರಿಯಿಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಅಪ್ಲೈ ಮಾಡಕ್ಕೂ ತಯಾರಿರಿ. ಇದೇ ತರ ಹೊಸ ಮಾಹಿತಿಗಳನ್ನ ಅಕೌಂಟಲ್ಲಿ ಬರ್ತಾ ಇರುತ್ತೆ. ಸರ್ಕಾರೇತರ ಜಾಬ್ಗಳು, ಪ್ರೈವೇಟ್ ಜಾಬ್ಗಳು ಕೂಡ ಮಾಹಿತಿ, ಅದೇ ರೀತಿ ಹೊಸ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಕೂಡ ನನ್ನ ಅಕೌಂಟಲ್ಲಿ ಮಾಹಿತಿ ಇರುತ್ತೆ. 10th 12th PUC ಆಮೇಲೆ KCET ಬರೀತಿದ್ರೆ ಅವ್ರಿಗೆ ಕೂಡ ಮಾಹಿತಿ, ಅವ್ರಿಗೂ ಸ್ಕಾಲರ್ಶಿಪ್ ಇದ್ರೆ ಆ ಮಾಹಿತಿ ಕೂಡ ಬರ್ತದೆ. ಇದೇ ತರ ಸಂಕ್ಷಿಪ್ತವಾದ ಆಲ್ರೌಂಡರ್ ಮಾಹಿತಿಗಳು ಅಂತ ಹೇಳ್ಬೋದು. ಎಲ್ಲ ಮಾಹಿತಿಗಳು ಹೊಸ ಏನೇನು ಅಪ್ಡೇಟ್ ಬರುತ್ತೆ ಅವಾಗ ಮಾಹಿತಿಗಳು ನನ್ನ ಅಕೌಂಟ್ ಅಲ್ಲಿ ಬರ್ತಿರುತ್ತೆ. ಹಾಗೂ ಪ್ರತಿನಿತ್ಯ 2 ರಿಂದ 3 ಜಾಬ್ಗಳ ಬಗ್ಗೆ ಅಪ್ಡೇಟು 2 ದಿವಸಕ್ಕೆ ಒಂದ್ಸಲ ಬಂದೇ ಬರುತ್ತೆ. ಆ ಕಾರಣಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌನ್ ಒತ್ಬಿಟ್ಟು ಆಲ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಎಲ್ಲ ಹೊಸ ಅಪ್ಡೇಟ್ಗಳು ನಿಮ್ಗೆ ಫಸ್ಟ್ ಬರುತ್ತೆ. ಯಾರಿಗೂ ಬರೋಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಬರುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ. ನಾವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಂತ ನಿಮ್ಗೆಲ್ಲ ಮಕ್ಕರ್ ಮಾಡಕ್ ಹೋಗಲ್ಲ. ಏನೇ ಇದ್ರು ನಾನು ಇದ್ರಲ್ಲಿ ವೆಬ್ಸೈಟ್ ನೋಡ್ಬಿಟ್ಟು KSFES.karnataka.gov.in ಇಲ್ಲೇ ವೆಬ್ಸೈಟ್ ಹೇಳ್ಬಿಟ್ಟೆ ತಕ್ಷಣ ಹೋಗಿ ಅಪ್ಲೈ ಮಾಡಿ. ಎಲ್ಲೆಲ್ಲೋ ಬೇರೆ ಕಡೆ ಕಳಿಸ್ಬಿಟ್ಟು ಆ ವಿಡಿಯೋ ವ್ಯೂಸ್ ಅದರೆಲ್ಲ ಮಾಡಕ್ ಹೋಗಲ್ಲ. ಈ ಸಿಂಪಲ್ ಮಾಹಿತಿ ಸಂಕ್ಷಿಪ್ತವಾಗಿರುತ್ತೆ. ಇದೇ ತರ ಹೊಸ ಮಾಹಿತಿಗಳನ್ನ ಹಾಕೊಂಡು ಬರ್ತಿರುತ್ತೆ. ಮಿಸ್ ಮಾಡ್ಕೊಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅಂತ ಮರಿಬೇಡಿ. ಇದೇ ತರ ಹೊಸ ಅಪ್ಡೇಟ್ ಇಟ್ಕೊಂಡು, ಹೊಸ ಜಾಬ್ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.